ಉತ್ತರ ಪ್ರದೇಶದ ಮೊರಾದಾಬಾದ್ನ ತೀರ್ಥಂಕರ ಮಹಾವೀರ್ ಮೆಡಿಕಲ್ ಕಾಲೇಜಿನಲ್ಲಿ ವಿವೇಕ್ ತಿವಾರಿ ಅನ್ನೋ ಯುವಕ ಎಂಬಿಬಿಎಸ್ ಓದ್ತಿದ್ದ. ಇವನು ಕಾಲೇಜಿಗೆ ಟಾಪರ್ ಕೂಡ ಆಗಿದ್ದ. ವಿವೇಕ್ ತಿವಾರಿ ಅಂದ್ರೆ ಕಾಲೇಜಿನಲ್ಲಿ ಗೊತ್ತಿಲ್ಲದವರೇ ಇರಲಿಲ್ಲ. ಕಾಲೇಜಲ್ಲಿ ಇವನಿಗಿದ್ದ ಟ್ಯಾಲೆಂಟ್ ನೋಡಿ ಪ್ರೊಫೆಸರ್ಗಳು ಸಹ ಆಶ್ಚರ್ಯ ಪಡ್ತಿದ್ರು. ಮೆಡಿಕಲ್ ಫೀಲ್ಡ್ ನಲ್ಲಿ ಶರೀರದ ಮೇಲೆ ಆದ ಗಾಯಗಳಿಗೆ ಕಾರಣ ತಿಳ್ಕೊಳ್ಳೋಕೆ ನೂರಾರು ಬುಕ್ಸ್ ನ ವಿವೇಕ್ ಓದ್ತಿದ್ದ. ಯಾವ ಡಾಕ್ಟರ್ ಆದ್ರೂ ಸರಿ, ಒಂದು ನಿರ್ದಿಷ್ಟ ಕಂಪನಿಯಲ್ಲಿ ಕೊಡೋ ಔಷಧಿ ಬಗ್ಗೆ ತಿಳ್ಕೊಂಡು ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತೆಲ್ಲ ತಿಳ್ಕೊಂಡಿರ್ತಾರೆ. ಆದ್ರೆ ವಿವೇಕ್ ಮಾತ್ರ ಸ್ವತಃ ಸಂಶೋಧನೆ ಮಾಡಿ ಯಾವ ಮೆಡಿಸಿನ್ ಎಷ್ಟು ಪ್ರಭಾವವಿದೆ, ಎಷ್ಟು ಕೆಲಸ ಮಾಡುತ್ತೆ ಅಂತೆಲ್ಲ ರಿಸರ್ಚ್ ಮಾಡಿದ್ದ. ವಿವೇಕ್ ದೊಡ್ಡ ಡಾಕ್ಟರ್ ಆಗ್ತಾನೆ ಅಂತ ಎಲ್ರು ಅನ್ಕೊಂಡಿದ್ರು. ಆ ಕ್ರಮದಲ್ಲೇ ಕೆಲವು ಸಬ್ಜೆಕ್ಟ್ ಅಲ್ಲಿ ಅನುಮಾನ ಬಗೆಹರಿಸಿಕೊಳ್ಳೋಕೆ ಅಂತಾನೆ ಆಗಾಗ ತನ್ನ ಜೂನಿಯರ್ಸ್ ಇವನ ಹತ್ರ ಬರ್ತಿದ್ರು. ಹೀಗೆ ತನಗಿಂತ 2 ವರ್ಷ ಜೂನಿಯರ್ ಆದ ಯೋಗಿತಾ ಗೌತಮ್ ಅನ್ನೋ ಸ್ಟೂಡೆಂಟ್ ವಿವೇಕ್ ಹತ್ರ ಬಂದಿದ್ಲು. ವಿವೇಕ್ ಸದಾ ಪುಸ್ತಕದ ಹುಳುವಾಗಿದ್ದ. ಆದ್ರೆ ಇವನ ವಯಸ್ಸು ಯೋಗಿತಾಳನ್ನ ಇಷ್ಟಪಡುವಂತೆ ಮಾಡಿತ್ತು. ಸಬ್ಜೆಕ್ಟ್ ಬಗ್ಗೆ ಯೋಗಿತಾಗೆ ಹೇಳಿಕೊಡ್ತಾ ಇವರಿಬ್ಬರ ನಡುವೆ ಸ್ನೇಹವಾಗಿತ್ತು. ನಂತರ ಅದು ಪ್ರೀತಿಯಾಗಿ ಬದಲಾಗಿತ್ತು. ಕಾಲೇಜ್ ಟಾಪರ್ ಮೋಸ್ಟ್ ಇಂಟೆಲಿಜೆಂಟ್ ವಿವೇಕ್ ತಿವಾರಿ ಗರ್ಲ್ ಫ್ರೆಂಡ್ ಅಂತ ಯೋಗಿತಾ ಕೂಡ ಕ್ಯಾಂಪಸ್ ನಲ್ಲಿ ಫೇಮಸ್ ಆಗಿದ್ಲು. ಬೇರೆ ಬೇರೆ ಹಾಸ್ಟೆಲ್ ನಲ್ಲಿ ಇದ್ರು ವಿವೇಕ್ ಯೋಗಿತಾ ಆಗಾಗ ಒಂದೇ ರೂಮ್ ಅಲ್ಲಿ ಭೇಟಿಯಾಗ್ತಿದ್ರು. ಆದ್ರೆ ಓದಿನ ವಿಚಾರಕ್ಕೆ ಮಾತ್ರ ಎಲ್ಲೂ ನಿರ್ಲಕ್ಷ್ಯ ಮಾಡದೆ ಓದ್ಕೊಳ್ತಿದ್ರು. ಮೊದಲೇ ಹೇಳಿದ ಹಾಗೆ ವಿವೇಕ್ ಪುಸ್ತಕದ ಹುಳುವಾಗಿದ್ದ. ಇವನ ಕೈಯಲ್ಲಿ ಒಂದಲ್ಲ ಒಂದು ಬುಕ್ ಯಾವಾಗ್ಲೂ ಇದ್ದೇ ಇರ್ತಿತ್ತು. ಖಾಲಿ ಕೂತಾಗ್ಲೂ ಸಹ ಫೋನಲ್ಲಿ ಏನಾದ್ರೂ ಜನರಲ್ ಆಗಿ ಓದ್ತಾನೆ ಇರ್ತಿದ್ದ. ವಿವೇಕ್ ಸಹವಾಸದಿಂದ ಯೋಗಿತಾ ಕೂಡ ತುಂಬಾ ಶಾರ್ಪ್ ಆಗಿ ತಯಾರಾಗಿದ್ಲು. ಹೀಗೆ ಇವರಿಬ್ರು ಆಳವಾಗಿ ಪ್ರೀತಿಯಲ್ಲಿ ಮುಳುಗಿ ಹೋಗಿದ್ರು. ವಿವೇಕ್ಗೆ ಎಂಬಿಬಿಎಸ್ ಪೂರ್ತಿ ಆಗೋದಕ್ಕೂ ಮೊದಲೇ ಪಿಜಿ ಸೀಟನ್ನ ಗಿಟ್ಟಿಸಿಕೊಂಡಿದ್ದ. 2 ವರ್ಷದಲ್ಲಿ ಪಿಜಿ ಮುಗಿಸಿ ಸೂಪರ್ ಸ್ಪೆಷಾಲಿಟಿಯನ್ನು ಓದಿದ್ದ. ಇದೇ ಟೈಮಲ್ಲಿ ಇವನ ಟ್ಯಾಲೆಂಟ್ಗೆ ಒಳ್ಳೆ ಕೆಲಸ ಕೂಡ ಸಿಕ್ಕಿತ್ತು. ಲೈಫ್ ಸೆಟ್ಲ್ ಆಗಿದೆಯಲ್ಲ ಅಂತ ಮದುವೆಯಾಗೋಣ ಅಂತ ಯೋಗಿತಾ ವಿವೇಕ್ನ ಕೇಳಿದ್ಲು. ಅದಕ್ಕೆ ಇವನು 1 ವರ್ಷ ಟೈಮ್ ಕೊಡು ಅಂತ ಕೇಳಿದ್ದ. ನೀನು ಕೂಡ ಪಿಜಿಗೆ ಸೇರಿದ್ಮೇಲೆ ಮದುವೆಯಾಗೋಣ ಅಂದಿದ್ದ. ಆದ್ರೆ ವರ್ಷ ಕಳೆದ್ರೂ ಕೂಡ ಮದುವೆಯಾಗೋಕೆ ವಿವೇಕ್ ಇಂಟ್ರೆಸ್ಟ್ ತೋರಿಸಿರ್ಲಿಲ್ಲ. ಇದರಿಂದ ಯೋಗಿತಾ ಸೀರಿಯಸ್ ಆಗಿ ವಿವೇಕ್ನ ಕೇಳಿದ್ದ ಅವನು ಹಿಂದೆ ಮುಂದೆ ನೋಡದೆ ತನ್ನ ಮನಸ್ಸಲ್ಲಿದ್ದ ಮಾತನ್ನ ಹೇಳಿದ್ದ. ನಾನು ಡಾಕ್ಟರ್ ಆಗಿ ಸೆಟ್ಲ್ ಆಗಿದ್ದೀನಿ, ಹಣದ ಬಗ್ಗೆ ಏನು ಚಿಂತೆ ಇಲ್ಲ. ಆದ್ರೆ ನನಗೆ ತಂಗಿ ಇದ್ದಾಳೆ, ಅವಳು ಇನ್ನು ಡಿಗ್ರಿ ಓದ್ತಿದ್ದಾಳೆ. ಅವಳ ಮದುವೆಯಾದ ನಂತರ ನಾನು ನಿನ್ನ ಮದುವೆಯಾಗ್ತೀನಿ ಅಂದಿದ್ದ. ಅವಳ ಮದುವೆಗೂ ನಮ್ಮ ಪ್ರೀತಿ ವಿಚಾರಕ್ಕೂ ಏನು ಸಂಬಂಧ ಅಂತ ಯೋಗಿತಾ ಆಗ ಪ್ರಶ್ನಿಸಿದ್ಲು. ಅಲ್ಲದೆ 6 ವರ್ಷದಿಂದ ಲವ್ ಮಾಡ್ತಾ ಇದ್ದೀವಿ, ಇಷ್ಟು ವರ್ಷ ಆಗಿದೆ, ಇನ್ನು ಎಷ್ಟು ವರ್ಷ ಕಾಯ್ಬೇಕು ಅಂತೆಲ್ಲ ಯೋಗಿತಾ ಪ್ರಶ್ನಿಸಿದ್ಲು. ಆಗ ವಿವೇಕ್, ನಿನ್ನ ನಾನು ಮದುವೆಯಾದ್ರೆ ನನ್ನ ತಂಗಿಗೆ ಒಳ್ಳೆ ಸಂಬಂಧ ಸಿಗೋದಿಲ್ಲ. ಯಾಕಂದ್ರೆ ನಿಮ್ಮದು ಕೀಳು ಜಾತಿ, ನಾವು ಮೇಲು ಜಾತಿಯವರು, ನೀವು ದಲಿತರು. ನಿನ್ನ ಮದುವೆಯಾದ್ರೆ ನನ್ನ ತಂಗಿಯನ್ನ ಮದುವೆ ಮಾಡ್ಕೊಳ್ಳೋಕೆ ಯಾರು ಮುಂದೆ ಬರೋದಿಲ್ಲ, ಅವಳನ್ನ ಯಾರು ಇಷ್ಟಪಡೋದಿಲ್ಲ ಅನ್ನೋದೇ ನನ್ನ ಭಯ. ಸ್ವಲ್ಪ ದಿನ ಹೀಗೆ ಇದ್ದು 2 ವರ್ಷದ ಬಳಿಕ ನನ್ನ ತಂಗಿಗೆ ಮದುವೆ ಮಾಡ್ತೀವಿ, ಆಮೇಲೆ ಖಂಡಿತ ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ದ. ಅವನ ಮಾತುಗಳನ್ನ ಕೇಳಿ ಯೋಗಿತಾಗೆ ಕೋಪ ನೆತ್ತಿಗೇರಿತ್ತು. ಓದಿರೋ ನಿನಗೆ ಜಾತಿ ಹುಚ್ಚು ಇದೆ ಅಂದ್ರೆ ನನಗೆ ನಂಬೋಕೆ ಆಗ್ತಿಲ್ಲ. ನಾವು ಡಾಕ್ಟರ್ಗಳು, ರೋಗಿಗಳು ನಮ್ಮ ಹತ್ರ ಬಂದ್ರೆ ನೀವು ಯಾವ ಜಾತಿ ಅಂತ ಕೇಳೋದಿಲ್ಲ, ನಿನ್ನ ಸಮಸ್ಯೆ ಏನು ಅಂತಷ್ಟೇ ಕೇಳ್ತೀವಿ. ರೋಗಗಳಿಗೆ ಮೆಡಿಸನ್ ಇದೆಯೇ ಹೊರತು ನಿನ್ನ ಜಾತಿ ರೋಗಕ್ಕೆ ಯಾವುದೇ ಮೆಡಿಸನ್ ಇಲ್ಲ. ನಿನ್ನ ಒಳ್ಳೆ ಡಾಕ್ಟರ್ ಅನ್ಕೊಂಡಿದ್ದೆ, ಆದ್ರೆ ನೀನೊಬ್ಬ ಮಾನಸಿಕ ರೋಗಿ ಅಂತ ಹೇಳಿ ಯೋಗಿತಾ ವಿವೇಕ್ನ ತರಾಟೆಗೆ ತಗೊಂಡಿದ್ಲು. ಇವನ ಲವ್ಗೆ ಬ್ರೇಕಪ್ ಹೇಳಿದ ಯೋಗಿತಾ ಅಂದು ತನ್ನ ಪಾಡಿಗೆ ತಾನು ಹೊರಟು ಹೋಗಿದ್ಲು. ಯೋಗಿತಾ ತಂದೆ ಒಳ್ಳೆ ಸರ್ಕಾರಿ ಕೆಲಸದಲ್ಲಿದ್ರು. ಅಣ್ಣ ಯುಪಿ ಟಾಪ್ ಡಾಕ್ಟರ್ ಆಗಿದ್ದ. ಮಹೇಂದ್ರ ಕುಮಾರ್ ಗೌತಮ್ ಅಂದ್ರೆ ಆಗ್ರಾದಲ್ಲಿ ತುಂಬಾ ಆಸ್ಪತ್ರೆಗಳಲ್ಲಿ ಪರಿಚಿತ ಹೆಸರಾಗಿತ್ತು. ತನಗೆ ಜಾತಿ ಬೆಂಬಲ ಇದ್ರು ಅದನ್ನ ಉಪಯೋಗಿಸದೆ ಮೆಡಿಕಲ್ ಸೀಟ್ ನ ಸಂಪಾದಿಸುವಂತೆ ಯೋಗಿತಾನ ಮನೆಯಲ್ಲಿ ಬೆಳೆಸಿದ್ರು. ತನ್ನ ತಂದೆಗೂ ಜಾತಿ ವ್ಯವಸ್ಥೆ ಬಗ್ಗೆ ಅಸಹ್ಯವಿತ್ತು. ಯಾಕಂದ್ರೆ ಅವರು ಸಹ ಚಿಕ್ಕ ವಯಸ್ಸಿನಿಂದ ಅದೇ ವ್ಯವಸ್ಥೆಯಲ್ಲಿ ಕಷ್ಟಪಟ್ಟು ಮೇಲೆ ಬಂದಿದ್ರು. ಅದಕ್ಕೆ ಯೋಗಿತಾ ಸಹ ಜಾತಿ ಬಗ್ಗೆ ತಿಳಿಯದಂತೆ ಬೆಳೆದಿದ್ಲು. ಮನೆಯಲ್ಲಿ ದೇವರ ಫೋಟೋಗಳು ಬದಲು ಪುಸ್ತಕಗಳೇ ತುಂಬಿರ್ತಿದ್ವು. ಹೀಗಿದ್ದ ಯೋಗಿತಾ, ನಿನ್ನ ಮನೆಗೆ ಬಂದ್ರೆ ನಿನ್ನ ತಂದೆ ತಾಯಿ ತಂಗಿ ಕೆಳಜಾತಿಯವಳು ಅಂತ ನನ್ನ ನೋಡಿದ್ರೆ ನಾನು ಸಹಿಸಿಕೊಳ್ಳೋದಿಲ್ಲ. ನಿಮ್ಮಂತ ಜಾತಿ ಹುಚ್ಚು ಹಿಡಿದಿರೋರ ಮನೆಗೆ ನಾನು ಸೊಸೆಯಾಗಿ ಬರೋದಿಲ್ಲ ಅಂತ ಹೇಳಿ ಯೋಗಿತಾ ಬ್ರೇಕಪ್ ಹೇಳಿದ್ಲು. ಆದ್ರೆ ವಿವೇಕ್ ಮಾತ್ರ ತನ್ನ ಹೆಂಡತಿಯಾಗಿ ಯೋಗಿತಾಳನ್ನ ಊಹಿಸಿಕೊಂಡಿದ್ದ. ಅವಳನ್ನ ಸಿನ್ಸಿಯರ್ ಆಗಿ ಲವ್ ಮಾಡಿದ್ದ. ಆದ್ರೆ ಜಾತಿ ವಿಚಾರ ಹೇಳಿದ್ದೆ ಯೋಗಿತಾ ಮನಸ್ಸು ಅಲ್ಲಿಗೆ ಮುರಿದು ಬಿದ್ದಿತ್ತು. ಇದಾದ ನಂತರ ಯೋಗಿತಾ ಕಷ್ಟಪಟ್ಟು ಆಗ್ರಾದಲ್ಲಿದ್ದ ಸರೋಜಿನಿ ನಾಯ್ಡು ಮೆಡಿಕಲ್ ಕಾಲೇಜಿನಲ್ಲಿ ಪಿಜಿ ಸೀಟ್ ನ ಗಿಟ್ಟಿಸಿ
ಗಿಟ್ಟಿಸಿಕೊಂಡಿದ್ಲು. ಜೂನಿಯರ್ ಡಾಕ್ಟರ್ ಆಗಿ ಅವಳ ಕೆರಿಯರ್ನ ಶುರು ಮಾಡಿದ್ಲು. ಮತ್ತೊಂದು ಕಡೆ 3 ತಿಂಗಳಲ್ಲೇ ಜಿಲ್ಲಾಸ್ಪತ್ರೆಯಲ್ಲಿ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆಗಿ ವಿವೇಕ್ ಕೋವಿಡ್ ಟೈಮಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ಯುಪಿಯಲ್ಲೇ ಟಾಪ್ ಡಾಕ್ಟರ್ ಅಂತ ಹೆಸರು ಮಾಡಿದ್ದ. ಇಬ್ರು ದೂರವಿದ್ರು ಕೂಡ ತನ್ನನ್ನ ಮದುವೆಯಾಗುವಂತೆ ವಿವೇಕ್ ಯೋಗಿತಾನ ಪೀಡಿಸ್ತಲೇ ಇದ್ದ. ನಾನು ತಪ್ಪಾಗಿ ಮಾತನಾಡಿದ್ದೀನಿ ಅಂತ ತನ್ನ ತಪ್ಪನ್ನ ವಿವೇಕ್ ಒಪ್ಕೊಂಡಿದ್ದ. ಆದ್ರೆ ಯೋಗಿತಾ ಮಾತ್ರ ನನಗೆ ನೀನು ಬೇಡ, ನಿನ್ನ ಪ್ರೀತಿನೂ ಬೇಡ, ನಮಗೆ ಮದುವೆಯಾಗಿ ಮಕ್ಕಳಾದ್ರೂ ಕಷ್ಟಗಳು ತಪ್ಪೋದಿಲ್ಲ, ನನಗೂ ನಿನಗೂ ಹೊಂದಾಣಿಕೆ ಆಗೋದಿಲ್ಲ ಅಂತ ವಿವೇಕ್ಗೆ ಅರ್ಥವಾಗುವಂತೆ ಯೋಗಿತಾ ಹೇಳಿದ್ಲು. ಆದ್ರೆ ಇವಳನ್ನ ನೋಡೋಕೆ ಅಂತಾನೆ 250 ಕಿಲೋಮೀಟರ್ ಪ್ರಯಾಣ ಮಾಡಿ ವಿವೇಕ್ ಆಗ್ರಾಗೆ ಬರ್ತಿದ್ದ. ಹೀಗೆ ಇವನು ಬಂದಾಗ್ಲೆಲ್ಲ ಇನ್ನೊಂದು ಸಲ ಮದುವೆ ವಿಚಾರ ತಗೊಂಡು ಬರಬೇಡ ಅಂತ ಯೋಗಿತಾ ಹೇಳ್ತಿದ್ಲು. ಇದೇ ಟೈಮಲ್ಲಿ ಯುಪಿಯಲ್ಲಿ ಕೊರೋನಾ ಶುರುವಾಗಿತ್ತು. ಯುಪಿ ಪೊಲೀಸ್ ಅಕಾಡೆಮಿಯಲ್ಲಿ ಹೆಚ್ಚು ಪೊಲೀಸ್ ಟ್ರೈನರ್ಗಳಿಗೆ ಕೊರೋನಾ ಬಂದಿದ್ದರಿಂದ ಪ್ರತ್ಯೇಕ ಅಧಿಕಾರಿಯಾಗಿ ವಿವೇಕ್ನ ಆಯ್ಕೆ ಮಾಡಿದ್ರು. ಇದರಿಂದ ವಿವೇಕ್ 2 ತಿಂಗಳ ಕಾಲ ಪೊಲೀಸ್ ಕ್ವಾರ್ಟರ್ಸ್ ನಲ್ಲೇ ಇದ್ದು ಚಿಕಿತ್ಸೆ ಕೊಡಬೇಕಾದ ಅನಿವಾರ್ಯತೆ ಬಂದಿತ್ತು. ಕೆಲಸ ಪೂರ್ತಿಯಾದ ನಂತರ ಕೊರೋನಾ ಇದ್ರು ಇಲ್ಲದಿದ್ರು 10 ದಿನಗಳ ಕಾಲ ಮನೆಯಲ್ಲಿ ಕ್ವಾರಂಟೈನ್ ನಲ್ಲಿರಬೇಕಿತ್ತು. ಆದ್ರೆ ಆ ರೂಲ್ಸ್ ನ ಬ್ರೇಕ್ ಮಾಡ್ತಿದ್ದ ಡಾಕ್ಟರ್ ವಿವೇಕ್ ಯೋಗಿತಾನ ಭೇಟಿಯಾಗೋದಕ್ಕೆ ಅಂತಾನೆ ಹೋಗ್ತಿದ್ದ. 25 ಲಕ್ಷ ಖರ್ಚು ಮಾಡಿ ಹೊಸದಾಗಿ ಆಡಿ ಕಾರು ತಗೊಂಡಿದ್ದ ವಿವೇಕ್ ಆ ಕಾರಲ್ಲೇ ಯೋಗಿತಾನ ಮೀಟ್ ಆಗೋಕೆ ಹೋಗ್ತಿದ್ದ. ಸರೋಜಿನಿ ನಾಯ್ಡು ಮೆಡಿಕಲ್ ಕಾಲೇಜಿನಲ್ಲಿ ಕೊರೋನಾ ರೋಗಿಗಳ ವಾರ್ಡ್ಗೆ ಯೋಗಿತಾನ ಇನ್ಚಾರ್ಜ್ ಮಾಡಿದ್ರು. ಕ್ವಾಲಿಫೈಡ್ ಸರ್ಜನ್ ಆಗಿದ್ದ ಯೋಗಿತಾಗೆ ಒಂದು ಹೆಮ್ಮೆ ಇತ್ತು. ಕಾರಲ್ಲಿ ಬರುವಾಗಲೇ ಯೋಗಿತಾಗೆ ಕಾಲ್ ಮಾಡಿದ್ದ ವಿವೇಕ್, ನಾವು ದೇವಸ್ಥಾನದಲ್ಲಿ ಮದುವೆಯಾಗೋಣ ಅಂತ ಕೇಳಿದ್ದ. ನಿನಗಾಗಿ ನಾನು ನನ್ನ ತಂದೆ ತಾಯಿ ತಂಗಿಯನ್ನ ಬಿಟ್ಟು ಬರ್ತಾ ಇದ್ದೀನಿ, ನೀನು ನನ್ನ ಮದುವೆಯಾಗಬೇಕು ಅಂತ ಕೇಳಿದ್ದ. ಆದ್ರೆ ಯೋಗಿತಾ ಇದಕ್ಕೆ ಒಪ್ಪಿರ್ಲಿಲ್ಲ. ಜೀವನ ಪೂರ್ತಿ ಮದುವೆಯಾಗದೆ ಉಳಿದು ಬಿಡುತ್ತೇನೆ ಹೊರತು ಹೀಗೆ ನನಗೆ ಹಿಂಸೆ ಕೊಡಬೇಡ ಅಂತ ಕಡ್ಡಿ ಮುರಿದಂತೆ ಹೇಳ್ಬಿಟ್ಟಿದ್ಲು. ಇದರಿಂದ ಎಷ್ಟೇ ಸಲ ಕೇಳಿದ್ರು ಬೇಡ ಅಂತಿದ್ದಾಳೆ ಅಂತ ಯೋಗಿತಾ ಮೇಲೆ ವಿವೇಕ್ ದ್ವೇಷವನ್ನ ಬೆಳೆಸಿಕೊಂಡಿದ್ದ. ತಾನೊಬ್ಬ ಡಾಕ್ಟರ್ ಅನ್ನೋ ವಿಚಾರವನ್ನು ಮರೆತು ಹೋಗಿದ್ದ. ನನ್ನ ಮದುವೆಯಾಗದೆ ಇದ್ರೆ ನಿನ್ನ ಕೊಲೆ ಮಾಡಿ ಜೈಲಿಗೆ ಹೋಗ್ತೀನಿ ಅಂತ ವಿವೇಕ್ ಸೈಕೋ ರೀತಿ ವರ್ತಿಸಿದ್ದ. ದಾರಿಯಲ್ಲಿ ಬರುವಾಗಲೇ ಮಟನ್ ಕತ್ತರಿಸೋ ಕತ್ತಿಯನ್ನ ಖರೀದಿ ಮಾಡಿ ತಂದಿದ್ದ. 2020 ಆಗಸ್ಟ್ 18ರಂದು ದೆಹಲಿಗೆ ಬಂದಿದ್ದ. ಕೊರೋನಾ ಟೈಮಲ್ಲಿ ಯೋಗಿತಾ ಹೆಸರು ಮೀಡಿಯಾದಲ್ಲಿ ತುಂಬಾನೇ ಫೇಮಸ್ ಆಗಿತ್ತು. ಕೊರೋನಾ ಸೋಕಿದ ಮಹಿಳೆಗೆ ಆಪರೇಷನ್ ಮಾಡಿ ತಾಯಿ ಮಗುವನ್ನು ಉಳಿಸಿದ್ದ ಡಾಕ್ಟರ್ ಅಂತ ಯೋಗಿತಾ ಹೆಸರು 3 ದಿನಗಳ ಕಾಲ ಮೀಡಿಯಾಗಳಲ್ಲಿ ರಾರಾಜಿಸಿತ್ತು. ಅದೇ ಖುಷಿಯಲ್ಲಿದ್ದ ಯೋಗಿತಾ ವಿವೇಕ್ ಹೊಸ ಕಾರಲ್ಲಿ ಬಂದು ಹೊರಗೆ ಬಾ ಅಂತ ಕರೆದ ತಕ್ಷಣ ಬಂದಿದ್ಲು. ಆಗ ಮತ್ತೆ ಮದುವೆ ವಿಚಾರ ಮಾತನಾಡಿದಾಗ ಅದಕ್ಕೆ ಯೋಗಿತಾ ನಿರಾಕರಿಸಿದ್ಲು. ಅಲ್ಲಿಗಾಗ್ಲೇ ರಾತ್ರಿ 7 ಗಂಟೆಯಾಗಿತ್ತು. ಆಗ ಕಾರಲ್ಲಿ ಡೋಂಕಿ ಅನ್ನೋ ಏರಿಯಾಗೆ ಯೋಗಿತಾನ ಕರ್ಕೊಂಡು ಹೋಗಿದ್ದ. ಅಲ್ಲಿ ಮತ್ತೆ ಮದುವೆ ವಿಚಾರಕ್ಕೆ ಇಬ್ಬರ ನಡುವೆ ಜಗಳವಾಗಿತ್ತು. ನನ್ನ ಮದುವೆಯಾಗದಿದ್ರೆ ಕೊಂದು ಬಿಡ್ತೀನಿ ಅಂತ ವಿವೇಕ್ ಅಬ್ಬರಿಸಿದ್ದ. ಆಗ ಯೋಗಿತಾ ತಕ್ಷಣ ತನ್ನ ಅಣ್ಣನಿಗೆ ಕಾಲ್ ಮಾಡಿ ವಿವೇಕ್ ಮದುವೆಯಾಗದಿದ್ರೆ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕ್ತಿದ್ದಾನೆ ಅನ್ನೋ ವಿಚಾರವನ್ನ ಹೇಳಿದ್ಲು. ಆದ್ರೂ ವಿವೇಕ್ ಭಯ ಪಡದೆ ಇನ್ಯಾರಿಗೆ ಬೇಕಾದ್ರೂ ಹೇಳ್ಕೋ ಅಂತೆಲ್ಲ ಕೂಗಾಡಿದ್ದ. ಇಬ್ಬರ ನಡುವೆ ವಾದ ವಿವಾದ ತಾರಕಕ್ಕೇರಿತ್ತು. ಆಗ್ಲೇ ವಿವೇಕ್ ಯೋಗಿತಾನ ತನ್ನ ಕಾರಲ್ಲೇ ಕತ್ತು ಕುಯ್ದು ಕೊಂದು ಬಿಟ್ಟಿದ್ದ. ಯೋಗಿತಾ ಕೂಡ ಇವನಿಂದ ತಪ್ಪಿಸ್ಕೊಳ್ಳೋಕೆ ತುಂಬಾನೇ ಪ್ರಯತ್ನ ಪಟ್ಟಿದ್ಲು. ಆದ್ರೆ ಅದೇ ಕತ್ತಿಯಿಂದ ತಲೆ ಮೇಲೆ ಹೊಡೆದಿದ್ರಿಂದ ಯೋಗಿತಾ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ಲು. ಕೊಲೆ ಬಳಿಕ ಮೃತದೇಹವನ್ನ ಪಕ್ಕದಲ್ಲೇ ಇದ್ದ ಕಾಲುವೆಗೆ ಎಸೆದು ವಿವೇಕ್ ತಪ್ಪಿಸಿಕೊಂಡಿದ್ದ. ದಾರಿಯಲ್ಲಿ ಹೋಗ್ತಾ ಯೋಗಿತಾ ಫೋನ್ ಕೂಡ ಸ್ವಿಚ್ ಆಫ್ ಮಾಡಿ ಅದನ್ನು ಎಸೆದಿದ್ದ. ತನ್ನ ಅಣ್ಣ ಕಾಲ್ ಮಾಡಿದಾಗ ಫೋನ್ ಸ್ವಿಚ್ ಆಫ್ ಬರ್ತಿರೋದು ನೋಡಿ ಯೋಗಿತಾ ಅಣ್ಣ ತಕ್ಷಣ ಪೊಲೀಸ್ ಸ್ಟೇಷನ್ ನಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದ. ಡಾಕ್ಟರ್ ವಿವೇಕ್ ಮೇಲೆ ಅನುಮಾನವಿದೆ, ಅವನು ಯೋಗಿತಾನ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕಿದ್ದ ಅಂತ ಯೋಗಿತಾ ಸಹೋದರ ಪೊಲೀಸರಿಗೆ ಅಂದು ಕಂಪ್ಲೇಂಟ್ ಕೊಟ್ಟಿದ್ದ. ಡಾಕ್ಟರ್ ವಿವೇಕ್ ಫೋನ್ ನೆಟ್ವರ್ಕ್ ನ ಟ್ರ್ಯಾಕ್ ಮಾಡಿದಾಗ ಮನೆಯಲ್ಲೇ ಇದ್ದಾನೆ ಅನ್ನೋದು ತೋರಿಸಿತ್ತು. ಸ್ಥಳೀಯ ಪೊಲೀಸರಿಗೆ ಹೇಳಿ ಆಗ್ರಾ ಪೊಲೀಸರು ವಿವೇಕ್ ನ ಅರೆಸ್ಟ್ ಮಾಡಿಸಿದ್ರು. ಪೊಲೀಸರು ಇವನನ್ನ ಆಗ್ರಾಗೆ ಕರ್ಕೊಂಡು ಬಂದು ವಿಚಾರಿಸಿದಾಗ ಮೃತದೇಹ ಪತ್ತೆಯಾಗಿತ್ತು. ಮದುವೆಯಾಗೋಕೆ ನಿರಾಕರಿಸಿದ್ದಕ್ಕೆ ಕೊಲೆ ಮಾಡಿದ್ದಾಗಿ ವಿವೇಕ್ ಪೊಲೀಸರ ಮುಂದೆ ತನ್ನ ತಪ್ಪನ್ನ ಒಪ್ಕೊಂಡಿದ್ದ. ಅವನ ಮಾತು ಕೇಳಿ ಎಲ್ಲರೂ ಆಶ್ಚರ್ಯಪಟ್ಟಿದ್ರು. ಕೊಲೆ ಬಳಿಕ ಸಿಕ್ಕಾಕೋಬಾರ್ದು ಅಂತ ವಿವೇಕ್ ತನ್ನ ಕಾರನ್ನ ಕ್ಲೀನ್ ಆಗಿ ತೊಳೆದಿದ್ದ. ಆದ್ರೆ ರಕ್ತದ ಕಲೆ ಇರೋ ಕತ್ತಿಯನ್ನ ಹಾಗೆ ಬಿಟ್ಟಿದ್ದ. ಇದರಿಂದ ಪೊಲೀಸರು ಅದನ್ನ ವಶಪಡಿಸಿಕೊಂಡಿದ್ರು. ಯೋಗಿತಾ ಪರ್ಸ್ ಕೂಡ ಕಾರಲ್ಲೇ ಸಿಕ್ಕಿತ್ತು. ಇದರಿಂದ ವಿವೇಕ್ ಜೈಲಿಗೆ ಹೋಗ್ಬೇಕಾಗಿ ಬಂತು. ಜೈಲು ಪಾಲಾದ್ಮೇಲೆ ವಿವೇಕ್ ಹುಚ್ಚನಂತೆ ಬದಲಾಗಿ ಹೋಗಿದ್ದ. ಸರಿಯಾಗಿ ಊಟ ಮಾಡದೆ ಯೋಗಿತಾಳನ್ನ ಕೊಂದು ತಪ್ಪು ಮಾಡದೆ ಅಂತ ಜೈಲಿನಲ್ಲೇ ಮಾನಸಿಕವಾಗಿ ಕೊರಗಿದ್ದ. ಒಳ್ಳೆ ಭವಿಷ್ಯವಿದ್ದ ವಿವೇಕ್ ಒಳ್ಳೆ ಡಾಕ್ಟರ್ ಆಗ್ಬೇಕು ಅಂತ ಅನ್ಕೊಂಡಿದ್ದ. ಇತ್ತ ಮಗಳ ಸಾವಿನಿಂದ ಯೋಗಿತಾ ತಂದೆ ತಾಯಿ ಕಣ್ಣೀರಿನಲ್ಲಿ ಮುಳುಗಿ ಹೋಗಿದ್ರು. ಮಗಳ ಹೆಸರಿನಲ್ಲಿ ಸ್ವಂತ ಊರಲ್ಲೇ ಸಮಾಧಿ ಕಟ್ಟಿಸಿದ ಯೋಗಿತಾ ತಂದೆ ತಾಯಿ ಅನಾಥರಿಗೆ
ಮಗಳಿಗೆ ಸೇವೆ ಮಾಡ್ತಾ ಮಗಳ ಹೆಸರನ್ನ ಪ್ರಪಂಚಕ್ಕೆ ತಿಳಿಸಬೇಕು ಅಂತ ಇವತ್ತಿಗೂ ಸೇವೆಯನ್ನ ಮುಂದುವರಿಸ್ತಾ ಇದ್ದಾರೆ. ಮಗಳಿಗಾಗಿ ಕೊಟ್ಟಿದ್ದ ಆಸ್ತಿಯಲ್ಲೇ ಒಂದು ಆಸ್ಪತ್ರೆಯನ್ನು ಕಟ್ಟಿಸಿ ಸೇವೆ ಮಾಡ್ತಾ ಇದ್ದಾರೆ. ಯೋಗಿತಾ ಸಹೋದರ ಕೂಡ ಅದೇ ಹಾಸ್ಪಿಟಲ್ ನಲ್ಲೇ ಡಾಕ್ಟರ್ ಆಗಿ ಸೇವೆ ಸಲ್ಲಿಸುತ್ತಿದ್ದು ಈ ಮೂಲಕ ತನ್ನ ತಂಗಿಯ ಆತ್ಮಕ್ಕೆ ನೆಮ್ಮದಿ ಸಿಗುವಂತೆ ಮಾಡ್ತಿದ್ದಾರೆ. ಇನ್ನು ಈ ಕೇಸ್ ಇವತ್ತಿಗೂ ವಿಚಾರಣೆ ಹಂತದಲ್ಲಿದ್ದು ಈ ಕಿರಾತಕ ಡಾಕ್ಟರ್ಗೆ ಯಾವ ರೀತಿ ಶಿಕ್ಷೆ ಆಗಬೇಕು ಅಂತ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.